ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ವ್ಯಾಪಾರ ಸ್ತಂಭನ ನಿವಾರಣೆಗಾಗಿ ನಾನೊಂದು ಪ್ರಯೋಗವನ್ನ ಕೊಡ್ತಾ ಇದ್ದೀನಿ. ಸ್ತಂಭನದ ಪ್ರಯೋಗ ಯಾವ ರೀತಿ ಇದೆ ಅಥವಾ ಪ್ರಮಾಣ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ಈ ಪ್ರಯೋಗವನ್ನ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾ ಬೇಡವಾ ಅನ್ನೋದನ್ನ ನಿರ್ಧಾರ ಮಾಡ್ಕೊಳ್ಳಿ. ಮೊದಲಿಗೆ ಸ್ತಂಭನ ಅಂದ್ರೆ ಏನು ಅಂತ ಅಲ್ವಾ? ಚೆನ್ನಾಗಿ ನಡೀತಾ ಇದೆ ಸರ್ ವ್ಯಾಪಾರ, ಯಾರು ಏನು ಮಾಡಿಸಿದ್ರು ಅಂತ ಗೊತ್ತಿಲ್ಲ, ವ್ಯಾಪಾರ ನಿಂತೋಯ್ತು, ವ್ಯಾಪಾರ ಡಲ್ ಆಯ್ತು, ವ್ಯಾಪಾರ ಏನೂ ಆಗ್ತಾ ಇಲ್ಲ. ಇಷ್ಟೆಲ್ಲ ನಮ್ದು ವ್ಯಾಪಾರ ಸೂಪರ್ ಆಗಿ ಆಗ್ತಾ ಇತ್ತು ಸರ್, ಅದು ಯಾರು ಕಣ್ಣು ಬಿತ್ತು ಗೊತ್ತಿಲ್ಲ, ಅಥವಾ ನನಗೆ ಯಾಕೋ ಡೌಟು ಸರ್, ಯಾರೋ ಏನೋ ಮಾಡೋರೆ ಅಂತ ಅನಿಸ್ತಾ ಇದೆಯಾ? ಅಂಥವ್ರಿಗಾಗಿ ಈ ಪ್ರಯೋಗವನ್ನ ಕೊಟ್ಟಿದ್ದೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮಾಟ ಮಂತ್ರ ಇತ್ಯಾದಿಗಳನ್ನ ಮಾಡಿದಾಗ ಯಾವುದೋ ಈ ತರ ಪ್ರಯೋಗಗಳನ್ನ ಒಂದ್ಸಲ ಮಾಡಿದ್ರು ಕೂಡ ಪರಿಹಾರ ಆಗತ್ತಾ ಅಂದ್ರೆ ಖಂಡಿತ ಆಗಲ್ಲ ಸ್ನೇಹಿತರೆ. ದಯವಿಟ್ಟು ಕಂಟಿನ್ಯೂ ಇಡಿ ಪರಿಹಾರವನ್ನ. ಭಾನುವಾರ ದಿವಸ ಈ ಪ್ರಯೋಗವನ್ನ ಮಾಡಬಹುದು. ಶುಕ್ಲ ಪಕ್ಷದ ಮೊದಲ ಭಾನುವಾರ ಅಂದ್ರೆ ಅಮಾವಾಸ್ಯೆ ಕಳೆದ ಮೇಲೆ ಬರುವಂತ ಮೊದಲ ಭಾನುವಾರದಿಂದ ಈ ಪ್ರಯೋಗ ಪ್ರಾರಂಭ ಮಾಡಬಹುದು. 5 ಲಿಂಬೆ ಹಣ್ಣುಗಳನ್ನ ತಗೊಳ್ಳಿ. ಇವಾಗ ಇದು ವ್ಯಾಪಾರ ಕ್ಷೇತ್ರ ಅಂತ ಹೇಳಿದ್ರೆ, ನಾನು ಇವತ್ತು ರಾತ್ರಿ ಭಾನುವಾರ ದಿವಸ ಈ ಅಂಗಡಿ ಕ್ಲೋಸ್ ಮಾಡ್ತಾ ಇದ್ದೀನಿ ಅಥವಾ ಆಫೀಸ್ ಕ್ಲೋಸ್ ಮಾಡ್ತಾ ಇದ್ದೀನಿ ಅಂದ್ರೆ, ಇಲ್ಲಿ 5 ಲಿಂಬೆ ಹಣ್ಣುಗಳನ್ನ ತಗೊಂಡ್ಬಂದು 2 ಹೋಳಾಗಿ ಕತ್ತರಿಸ್ಬೇಕು. ಕತ್ತರಿಸಿ ಆದ ಮೇಲೆ ಅದರ ಮೇಲೆ ಬಂದ್ಬಿಟ್ಟು ಸ್ವಲ್ಪ ಬಿಳಿ ಸಾಸಿವೆ, ಹಳದಿ ಬಣ್ಣದಲ್ಲಿ ಇರ್ತದೆ. ಬಿಳಿ ಸಾಸಿವೆ ಅಂದ್ರೆ ತುಂಬಾ ಜನರಿಗೆ ಅರ್ಥ ಆಗಲ್ಲ, ಹಳದಿ ಬಣ್ಣದಲ್ಲಿ ಇರ್ತದೆ. ಆ ಸಾಸಿವೆಯನ್ನ ಹಾಕಿ ಅದರ ಮೇಲೆ ಸ್ವಲ್ಪ ಕರಿಮೆಣಸಿನ ಪುಡಿಯನ್ನ ಹಾಕ್ಬೇಕು. ಲಿಂಬೆ ಹಣ್ಣಿನ ಹೋಳಿದೆಯಲ್ಲ ಅದರ ಮೇಲೆ ಹಾಕ್ಬೇಕಾಗುತ್ತೆ. ಈ 5 ಲಿಂಬೆ ಹಣ್ಣುಗಳನ್ನ ಅವತ್ತಿನ ದಿನ ಅಂಗಡಿನಲ್ಲೇ ಇಡೋದಕ್ಕೆ ಬಿಟ್ಬಿಡಿ. ಹಾಗೆ ಎಲ್ಲಿ ಇಟ್ಟಿದಿರೋ ಅಲ್ಲೇ ಇಟ್ಬಿಡಿ. ಮೂಲೆ ಮೂಲೆಗೆ ಒಂದೊಂದು ಲಿಂಬೆ ಹಣ್ಣು ಇಟ್ಕೊಂಬರಲ್ಲ ಅಂದ್ರೆ ಬೇಡ, ಒಂದು ತಟ್ಟೆನಲ್ಲೋ ಯಾವುದೋ ಒಂದು ಇದ್ರಲ್ಲಿ ಒಂದು ಅಡಿಕೆ ಇದ್ರಲ್ಲಿ ಬಂದು ತಟ್ಟೆನಲ್ಲೋ ಅಥವಾ ಒಂದು ಬಾಳೆ ಎಲೆನಲ್ಲೋ ಇಟ್ಟು ಕತ್ತರಿಸಿ ಈ ರೀತಿ 5 ಲಿಂಬೆ ಹಣ್ಣುಗಳನ್ನ ಕತ್ತರಿಸಿದಾಗ 10 ಹೋಳುಗಳು ಬರ್ತವೆ. ಅದ್ರ ಮೇಲೆ ಬಿಳಿ ಸಾಸಿವೆ, ಅದ್ರ ಜೊತೆಗೆ ಒಂದು ಸ್ವಲ್ಪ ಕರಿಮೆಣಸಿನ ಪುಡಿಯನ್ನ ಉದುರಿಸ್ಬಿಟ್ಟು ಬಿಟ್ಬಿಡಿ. ಮಾರನೇ ದಿನ ಬೆಳಿಗ್ಗೆ ಸೋಮವಾರ ದಿವಸ ಸೂರ್ಯೋದಯ ಆಗೋದಕ್ಕೂ ಅರ್ಧ ಗಂಟೆ ಮುಂಚೆ ನೀವು ಅಂಗಡಿಗೆ ಹೋಗ್ಬೇಕು. ಆ ರೀತಿನೇ ಇರಬೇಕು. ಹೋಗಿ ಸೂರ್ಯೋದಯ ಆಗೋದಕ್ಕಿಂತ ಮುಂಚೆ ಆ ವಸ್ತುಗಳನ್ನ ಅಲ್ಲಿಂದ ತೆಗೆದ್ಬಿಡಿ. ತೆಗೆದು ಯಾವ್ದಾದ್ರು ನಿರ್ಜನ ಪ್ರದೇಶಗಳಿಗೆ ಹೋಗಿ ಈ ಒಂದು ಲಿಂಬೆ ಹಣ್ಣುಗಳನ್ನ ನೀವು ಸುಟ್ಟಾಕಬೇಕು. ಆವಾಗ ಮಾತ್ರನೇ ಆ ಸ್ತಂಭನ ತಡೆ ಒಡೆಯುತ್ತೆ. ಅದು ಸ್ತಂಭನ ಒಡಿಬೇಕಂದ್ರೆ ಸುಟ್ಟಾಕಿ. ಇಲ್ಲ ನಾನು ಹಂಗೆ ಬಿಸಾಕ್ತಿರೋದ್ರೆ ಸ್ತಂಭನ ಒಡೆಯಲ್ಲ. ಇದನ್ನ ಮಾಡೋದಕ್ಕೆ ಹೋಗ್ಬೇಡಿ. ಮತ್ತೆ ಇದನ್ನ ಸುಟ್ಟಾಕೋದಕ್ಕೆ ಸೀಮೆ ಎಣ್ಣೆ ಅಥವಾ ಪೆಟ್ರೋಲ್, ಡೀಸೆಲ್ ಇತ್ಯಾದಿಗಳನ್ನ ನೀವು ಬಳಸುವ ಹಾಗಿಲ್ಲ. ಕರ್ಪೂರ, ಕಟ್ಟಿಗೆ ಇತ್ಯಾದಿಗಳನ್ನ ಸುಟ್ಟು ಅದ್ರಲ್ಲಿ ಬೇಕಾದ್ರೆ ಇದನ್ನ ಹಾಕಿ ಇದನ್ನ ಸುಡಬಹುದೇ ಹೊರತು ಸೀಮೆ ಎಣ್ಣೆ, ಪೆಟ್ರೋಲ್ ಮತ್ತೆ ನಮ್ಮ ಡೀಸೆಲ್ ಇತ್ಯಾದಿಗಳನ್ನ ನೀವು ಬಳಸೋ ಹಾಗಿಲ್ಲ. ಕರ್ಪೂರ ಯಥೇಚ್ಛವಾಗಿ ಹಾಕಿ, ಕಟ್ಟಿಗೆಗೆ ಬೆಂಕಿ ಹಚ್ಚಿ ಅದ್ರಲ್ಲಿ ಒಳಗಡೆ ಇದನ್ನ ಹಾಕ್ತಿರೋ ಅದನ್ನ ನೀವು ಹಾಕಿ. ಸ್ಟವ್ ಅಲ್ಲಿ ಬೆಂಕಿ ಉರಿಸ್ಬಿಟ್ಟು ಅದ್ರಲ್ಲಿ ಇಡ್ತೀನಿ ಸರ್, ಸ್ಟವ್ ತಗೊಂಡು ಹೋಗ್ಬಿಡ್ತೀನಿ, 2 kg ಗ್ಯಾಸ್ ಬರುತ್ತೆ ಅದನ್ನ ತಗೊಂಡು ಹೋಗ್ತೀನಿ ಅಂದ್ರೆ ಅದು ನಿಮ್ಮ ಇಷ್ಟ. ಯಾವ ರೀತಿ ಸುಡ್ತಿರೋ ಗೊತ್ತಿಲ್ಲ, ಆದ್ರೆ ಈ 3 ವಸ್ತುಗಳಿಂದ ಇದನ್ನ ಸುಡಬಾರ್ದು. ಇದನ್ನ ನೀವು ಮಾಡಿದಾಗ ನಿಜವಾಗ್ಲೂ ನಿಮಗೆ ವ್ಯಾಪಾರ ಸ್ತಂಭನವಾಗಿದ್ರೆ, ಯಾರಾದ್ರೂ ವ್ಯಾಪಾರ ಸ್ತಂಭನ ಮಾಡಿದ್ರೆ ಇದು ಪರಿಪೂರ್ಣವಾಗಿ ನಾಶವಾಗುತ್ತೆ. ಒಂದ್ಸಲ ಆಗಿಲ್ಲ ಸರ್, ಸ್ವಲ್ಪ ಓಕೆ ಆಗಿದೆ ಇದಾದ್ರ ಮೇಲೆ, ಬಟ್ ಅದೇ ತರ ಇದೆ, ಇನ್ನೊಂದು ಸ್ವಲ್ಪ ಸರಿ ಆಗ್ಬೇಕು ಅಂದ್ರೆ ನೆಕ್ಸ್ಟ್ ಸಂಡೇ ಹಾಗೆ ಕಂಟಿನ್ಯೂ ಇದನ್ನ ಮಾಡ್ತಾ ಹೋಗಿ. ಪರಿಹಾರ ಕ್ರಿಯೆ ಯಾವತ್ತು ಮಾಡುವಾಗಲೂ ಕೂಡ ಅಷ್ಟೇ, ನಿಮ್ಮ ಕೆಲಸ ಸಮಾಪ್ತಿ ಪೂರ್ತಿ ಆಗುವವರೆಗೂ ಪರಿಹಾರ ಕ್ರಿಯೆ ನಿಲ್ಲಿಸಬೇಡಿ. ಒಂದ್ಸಲ ಮಾಡ್ಲಾ 3 ಸಲ ಮಾಡ್ಲಾ ಅಂತ ಕೇಳಬೇಡಿ. ವಿಡಿಯೋ ಪೂರ್ತಿಯಾಗಿ ನೋಡಿದಾಗ ನಿಮ್ಗೆ ಪೂರ್ತಿ ಪ್ರಮಾಣದ ಇನ್ಫಾರ್ಮೇಶನ್ ವಿಡಿಯೋದಲ್ಲಿ ಕೊಟ್ಟಿರ್ತೀನಿ ನಾನು, ಅರ್ಥ ಆಯ್ತಲ್ವಾ? ಸೊ ವ್ಯಾಪಾರ ಸ್ತಂಭನ ಆಗಿದೆ, ಯಾರ ಹತ್ರನೋ ಹೋಗಿ ಪ್ರಶ್ನೆ ಹಾಕಿದೀನಿ, ಯಾರೋ ಏನೋ ಮಾಡಿಸ್ಬಿಟ್ಟು ನನ್ನ ವ್ಯಾಪಾರ ನಿಂತಿದ್ದಾರೆ ಅಂತ ಏನಾದ್ರು ಅನಿಸ್ತು ಅಂದ್ರೆ ಆವಾಗ ಈ ಪ್ರಯೋಗವನ್ನ ಮಾಡಿ. ಖಂಡಿತವಾಗ್ಲೂ ಇದರಿಂದ ಒಳಿತಾಗುತ್ತೆ. ಎಲ್ರಿಗೂ ಒಳ್ಳೇದಾಗ್ಲಿ.